ಪಂದ್ಯಾವಳಿ ಬೆಂಗಳೂರಿನಲ್ಲಿಂದು ಮುಕ್ತಾಯಗೊಂಡಿತು. ಗೆದ್ದವರಿಗೆ ಬಹುಮಾನ ವಿತರಿಸಲಾಯಿತು. ಗುಜರಾತಿನ ಅಶ್ವಿನ್ ಮಕ್ವನ್ ಮೊದಲ ಸ್ಥಾನ, ಕರ್ನಾಟಕದ ಕಿಶನ್ ಗಂಗೊಳ್ಳಿ ಎರಡನೇ ಸ್ಥಾನ ಗಳಿಸಿದರು. ಪಂದ್ಯಾವಳಿಯಲ್ಲಿ 11 ರಾಜ್ಯಗಳ 70ಕ್ಕೂ ಹೆಚ್ಚು ದೃಷ್ಟಿವಿಕಲಚೇತನ ಸ್ಪರ್ಧಿಗಳು ಪಾಲ್ಗೊಂಡಿದ್ದರು. ಸಮರ್ಥನಂ ಟ್ರಸ್ಟ್ನ ಜಿಕೆ ಮಹಂತೇಶ್ ಈ ರೀತಿಯ ಪಂದ್ಯಾವಳಿ ದೃಷ್ಟಿವಿಕಲಚೇತನರ ಬಾಳಿಗೆ ಸ್ಫೂರ್ತಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಚೆಸ್ ಮೂಲಕ ಅದರಲ್ಲಿ ಇರತಕ್ಕಂಥ ಒಂದು ಪ್ರತಿಭೆ ಮತ್ತು ಅವರಿಗೆ ಬೇಕಾದಂಥ ಒಂದು ಯೋಚನಾ ಶಕ್ತಿ ಮತ್ತು ಲೀಡರ್ಶಿಪ್ ಕ್ವಾಲಿಟಿ, ಗೆಲ್ಲೋದು ಮತ್ತು ಅವರಿಗೆ ಒಂದು ಕಾನ್ಫಿಡೆನ್ಸು, ಇದನ್ನೆಲ್ಲ ಮೂಡಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸಿಡ್ನಿ